ಜೈ ಹಿಂದ್. ನೋಡ್ರಿ, ನಾವು SSC ಇಂಗ್ಲಿಷ್ ಗ್ರಾಮರ್ ನ ಡಿಸ್ಕಷನ್ ಮಾಡಕತ್ತೀವಿ. ಅದರಲ್ಲಿ ರೂಲ್ಸ್ 8 ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ರೂಲ್ಸ್ 8 ಏನಂತಂದ್ ಹೇಳಿದ್ರ ಕಲೆಕ್ಟಿವ್ ನೌನ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಕಲೆಕ್ಟಿವ್ ನೌನ್. ಹಂಗಂದ್ರೆ ಏನ? ಕಲೆಕ್ಟಿವ್ ನೌನ್ ಅಂತಂದ್ ಹೇಳಿದ್ರ ಒಂದು ಗುಂಪನ್ನ ಸೂಚಿಸುವ ಪದಗಳು ಅಂತಂದ್ ಹೇಳ್ತೀವಿ. ಒಂದು ಗುಂಪನ್ನ ಸೂಚಿಸುವ ಪದಗಳು. ಅವು ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರ ನಾರ್ಮಲ್ ಪದಗಳಂತ ಇರಂಗಿಲ್ಲ. ಕಂಪ್ಲೀಟ್ ಆಗಿ ಏನಂತಂದ್ರೆ ಅದ್ರ ಒಂದು ಗುಂಪನ್ನ ಸೂಚಿಸುವ ಪದಗಳಿರ್ತಾವ. ಫಾರ್ ಎಕ್ಸಾಂಪಲ್, ಈಗ ಟೀಮ್ ಅಂತಂದ್ ಹೇಳಿ ತಗೊಳ್ರಿ, ಒಂದು ಟೀಮ್ ಬಗ್ಗೆ ಹೇಳುತ್ತ. ಆಮೇಲೆ ಜೂರಿ ಅಂತ ತಗೊಳ್ರಿ, ಆಮೇಲೆ ಕಮಿಟಿ ಅಂತ ತಗೊಳ್ರಿ, ಕಮಿಟಿ ಒಳಗಡೆ ಎಷ್ಟು ಜನ ಇರ್ತಾರ? ಕಮಿಟಿ. ಆಮೇಲೆ ಫ್ಯಾಮಿಲಿ ಅಂತ ತಗೊಳ್ರಿ, ಫ್ಯಾಮಿಲಿ ಒಳಗಡೆ ಒಬ್ರ ಇರ್ತಾರೇನ್ರ? ತುಂಬಾ ಜನ ಇರ್ತಾರ. ಈ ತರ ಏನಂದ್ರೆ ಒಂದು ಗುಂಪನ್ನ ಸೂಚಿಸುವ ಪದಗಳನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಅವು ಕೆಲವೊಂದು ಟೈಮು ಸಿಂಗ್ಯುಲರ್ ಇರ್ತಾವ, ಕೆಲವೊಂದ್ ಟೈಮ್ ಪ್ಲೂರಲ್ ಆಗಿ ಆಕ್ಟ್ ಆಗ್ತಾವ. ಇದು ಇಂಪಾರ್ಟೆಂಟ್, ಇವೆರಡು ರೂಲ್ಗಳು ಹೆಂಗಾಗ್ತಾವ ಅನ್ನೋದನ್ನ. ಈಗ ನೋಡ್ರ, ಅವು ಹೆಂಗಾಗ್ತಾವ? ಸಿಂಗ್ಯುಲರ್ ಹೆಂಗಾಗ್ತಾವ ಅಂತಂದ್ ಹೇಳಿ, ಫಸ್ಟ್ ಒನ್ ಹೆಂಗಾಗ್ತಾವ ಅಂತಂದ್ ಹೇಳಿದ್ರ, ಇಡೀ ಗುಂಪು ಒಂದೇ ನಿರ್ಧಾರವನ್ನ ತೆಗೆದುಕೊಂಡ್ರ, ಇಡೀ ಗ್ರೂಪ್ ಏನಂತಂದ್ರೆ ಟೀಮ್ ಅನ್ನೋದು ಒಂದೇ ನಿರ್ಧಾರವನ್ನ ತಗೊಂಡ್ರ, ಅಥವಾ ಫ್ಯಾಮಿಲಿ ಅನ್ನೋದು ಒಂದೇ ನಿರ್ಧಾರವನ್ನ ತಗೊಂಡ್ರ, ಅಥವಾ ಟೀಮ್ ಅನ್ನೋದು ಒಂದೇ ಕೆಲಸವನ್ನ ಮಾಡ್ತಿದ್ರ, ಅಥವಾ ಫ್ಯಾಮಿಲಿ ಅನ್ನೋದು ಒಂದೇ ಕೆಲಸವನ್ನ ಮಾಡ್ತಿದ್ವು ಅಂತಂದ್ ಹೇಳಿದ್ರ, ಅವಾಗ ನಾವು ಅದನ್ನ ಸಿಂಗ್ಯುಲರ್ ಅಂತ ತಿಳ್ಕೊಂಡು ಅಲ್ಲಿ ಈಸು ಮತ್ತು ಹ್ಯಾಸ್ ಅನ್ನೋ ಪದಗಳನ್ನ ಯೂಸ್ ಮಾಡ್ಬೇಕಾಗತ್ತ. ಪಾಯಿಂಟ್ ಕ್ಲಿಯರ್? ಅದೇ ತರ ಈಗ ಸ್ಪ್ಲಿಟ್ ಆಗಿ, ಈಗ ಪ್ಲೂರಲ್ ಹೆಂಗ್ ವರ್ಕ್ ಆಗತ್ತ ಸರ್? ಸ್ಪ್ಲಿಟ್ ಆಗಿ, ಇಂಡಿವಿಜುವಲ್ ಆಗಿ ಅಂತಲ್ಲ, ಸ್ಪ್ಲಿಟ್ ಆಗಿ, ಅಂದ್ರ ಹೋಲ್ ಟೀಮ್ ಅಂತಲ್ಲ, ಇಂಡಿವಿಜುವಲ್ ಆಗಿ ಸ್ಪ್ಲಿಟ್ ಆಗಿ ಗುಂಪಿನ ಸದಸ್ಯರು ಬೇರೆ ಬೇರೆ ಅಭಿಪ್ರಾಯವನ್ನ ಹೊಂದಿದ್ರ, ಅಥವಾ ವೈಯಕ್ತಿಕವಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ರ, ವೈಯಕ್ತಿಕವಾಗಿ ವರ್ತಿಸ್ತಾ ಇದ್ರು ಅಂತಂದ್ರೆ ಅವುಗಳನ್ನ ನಾವು ಪ್ಲೂರಲ್ ಅಂತಂದ್ ಅನ್ಕೊಂತೀವಿ. ಅಲ್ಲಿ ಆರು, ವೇರು, ಹ್ಯಾವ್ ಅಂತಂದ್ ಹೇಳಿ ಯೂಸ್ ಮಾಡ್ಕೋಬೇಕಾಗತ್ತ. ಹೆಂಗ ಹೆಂಗ ಹೆಂಗ್ ಹೇಳ್ತೀವ್ರಿ? ಈಗ ನೋಡ್ರಿ, ಸಿಂಪಲ್ ಹೆಂಗಂತ ಹೇಳ್ತೀವಿ ಅಂತಂದ್ರೆ, ಕಮಿಟಿ ಹ್ಯಾಸ್ ಟೇಕನ್ ಇಟ್ಸ್ ಡಿಸಿಷನ್ ಅಂತಂದೇಳಿ. ಫಸ್ಟ್ ರೂಲ್ ಏನಂತಂದ್ರೆ, ಕಮಿಟಿ ಹ್ಯಾಸ್ ಟೇಕನ್ ಇಟ್ಸ್ ಡಿಸಿಷನ್ ಅಂತಂದೇಳಿ. ಇಟ್ಸ್ ಡಿಸಿಷನ್. ನೋಡ್ರಿ, ಕಮಿಟಿ ಏನಂತಂದ್ರೆ ಒಂದು ಡಿಸಿಷನ್ ಅನ್ನ ತಗೊಂತು ಅಂತಂದೇಳಿ, ಆ ಡಿಸಿಷನ್ ಅನ್ನ ತಗೊಂತು ಅಂತಂದೇಳಿ. ಕ್ಲಿಯರ್? ಒಂದೇ ಡಿಸಿಷನ್ ತಗೊಂಡ್ರು, ಇಟ್ಸ್ ಡಿಸಿಷನ್. ಬಟ್ ಆದ್ರೆ ಇಲ್ಲಿ ಬಂದಾಗ ಟೀಮ್ ವೇರ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್ ಅಂತಂದೇಳಿ. ದ ಟೀಮ್ ವೇರ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್ ಅಂತಂದೇಳಿ. ಇನ್ ದೇರ್ ಒಪಿನಿಯನ್ಸ್ ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ಡಿವೈಡೆಡ್ ದೇರ್ ಅಂತಂದೈತ್ಲ, ಅವರು ಅಂದ್ರೆ ಇಲ್ಲಿ ಸಪರೇಟ್ ಆಗಿದಾರು ಅಂತಂದ್ ಹೇಳಿ ನಮ್ಗ ಸೂಚಿಸುತ್ತೆ. ಅದಕ್ಕೋಸ್ಕರ ಇದು ಪ್ಲೂರಲ್ ಅಂತಂದ್ ಹೇಳ್ತೀವಿ. ಇದಕ್ ಮೇನ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅನ್ನ ಕೊಡ್ತೀನಿ ನೋಡ್ರಿ. ವಾಕ್ಯದಲ್ಲಿ ಏನಾದ್ರು ಒಂದು ವಾಕ್ಯದ ಒಳಗಡೆ ಏನಾದ್ರೂ ತೇರ್ ಅನ್ನೋದಿದ್ರ, ಡಿವೈಡೆಡ್ ಅನ್ನೋದಿದ್ರ, ಸ್ಪ್ಲಿಟ್ ಅನ್ನೋದಿದ್ರ, ಡಿಫರ್ಡ್ ಅನ್ನೋದಿದ್ರು ಅಂತಂದ್ರೆ ಅವೆಲ್ಲ ಪ್ಲೂರಲ್ ಅನ್ನ ಸೂಚಿಸ್ತಾವ. ಪ್ಲೂರಲ್ ಅನ್ನೋ ಒಂದು ವರ್ಡ್ ಅನ್ನ ಸೂಚಿಸ್ತಾವ. ಪ್ರಾಪರ್ ಆಗಿ ಬರೆದಿಟ್ಕೊಳ್ರಿ. ಈಗ ನಾನು ಹೇಳ್ತೀನಿ ಯಾವ ಅಂತಂದ್ ಹೇಳಿದ್ರೆ, ಡಿವೈಡೆಡ್ ಅಂತಂದ್ ಹೇಳಿ. ಈಗ ನೋಡಿದ್ರಿ, ಡಿವೈಡೆಡ್. ನೆಕ್ಸ್ಟ್ ಸ್ಪ್ಲಿಟ್ ಅಂತಂದ್ ಹೇಳಿ ಏನಾದ್ರು ವರ್ಡ್ ಅಲ್ಲಿ ಇತ್ತು ಅಂತಂದ್ ಹೇಳಿದ್ರೆ, ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ಡಿಫರ್ಡ್ ಅನ್ನೋದು ಇತ್ತು ಅಂತಂದ್ ಹೇಳಿದ್ರೆ, ಸೆಂಟೆನ್ಸ್ ಒಳಗಡೆ ಎಲ್ಲಾದ್ರೂ ದೇರ್ ಅನ್ನೋದು ವರ್ಡ್ ಇತ್ತು ಅಂತಂದ್ ಹೇಳಿದ್ರೆ, ಅಥವಾ ಸೆಂಟೆನ್ಸ್ ಒಳಗಡೆ ಒಪಿನಿಯನ್ಸ್ ಅಂತಂದ್ ಇತ್ತು ಅಂತಂದ್ ಹೇಳಿದ್ರೆ, ಏನಂತಂದ್ ಹೇಳಿ? ಒಪಿನಿಯನ್ಸ್ ಅಂತಂದ್ ಹೇಳಿ. ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ಡಿಸ್ ಅಗ್ರೀಡ್ ಅಂತಂದ್ ಎಲ್ಲಾದ್ರೂ ಇತ್ತು ಅಂತಂದ್ ಹೇಳಿದ್ರೆ, ಡಿಸ್ ಅಗ್ರೀಡ್ ಅಂತಂದ್ ಹೇಳಿ. ಸೆಂಟೆನ್ಸ್ ಒಳಗಡೆ ಎಲ್ಲಾದ್ರೂ ಆರ್ಗ್ಯುಮೆಂಟ್ಸ್ ಅನ್ನೋದೊಂದು ವರ್ಡ್ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರ, ಅಥವಾ ಸೆಂಟೆನ್ಸ್ ಒಳಗಡೆ ಸಪರೇಟ್ ಅನ್ನೋದು ಬಂತು ಅಂದ್ರೆ ಸಪರೇಟ್ ಅಂತಂದ್ ಹೇಳಿ. ಸೆಂಟೆನ್ಸ್ ಒಳಗಡೆ ಎಲ್ಲಾದ್ರೂ ಡೈವರ್ಜೆಂಟ್ ಅಂತಂದ್ ಹೇಳಿ ಬಂದ್ರೆ, ಅಥವಾ ಸೆಂಟೆನ್ಸ್ ಒಳಗಡೆ ಇಂಡಿವಿಜುವಲಿ ಅಂತಂದ್ ಹೇಳಿ ಬಂದ್ರೆ, ಇಂಡಿವಿಜುವಲಿ ನೆನ್ಪಿಟ್ಕೊಳ್ರಿ, ಇಂಡಿವಿಜುವಲಿ ಅಂತ ಬಂದ್ರೆ, ಅಥವಾ ಸೆಂಟೆನ್ಸ್ ಒಳಗಡೆ ವೇರಿಯಸ್ ಅಂತಂದ್ ಹೇಳಿ ಬಂದ್ರೆ, ಅಥವಾ ಸೆಂಟೆನ್ಸ್ ಒಳಗಡೆ ಪಾರ್ಟೆಡ್ ಅಂತಂದ್ ಹೇಳಿ ಬಂದ್ರೆ, ಪಾರ್ಟೆಡ್, ಅಥವಾ ಸೆಂಟೆನ್ಸ್ ಒಳಗಡೆ ಡಿಫರೆಂಟ್ ಅಂತಂದ್ ಹೇಳಿ ಬಂದ್ರೆ, ಡಿಫರೆಂಟ್. ಇವೆಲ್ಲ ಏನ್ ಸೂಚಿಸ್ತಾವ ಅಂತಂದ್ರೆ ಪ್ಲೂರಲ್ ಅಂತ ಸೂಚಿಸ್ತಾವ. ಕಂಪೌಂಡ್ ನೌನ್ ಜೊತೆಗೆ ಈ ಸೆಂಟೆನ್ಸ್ ಒಳಗೆ ಈ ವರ್ಡ್ಸ್ ಗಳು ಬಂದ್ರೆ ಅವೆಲ್ಲ ಪ್ಲೂರಲ್. ಅವಾಗ ನಾವು ಆರು ಅಥವಾ ವೇರ್ ಅನ್ನೋ ಒಂದು ಪದಗಳನ್ನ, ಹೆಲ್ಪಿಂಗ್ ವರ್ಡ್ಸ್ ಗಳನ್ನ ತಗೋಬೇಕು. ಇವ್ಯಾವು ಬರ್ಲಿಲ್ಲ ಅಂತಂದ್ರೆ ನಾವು ಏನನ್ನ ತಗೋಬೇಕು? ಸಿಂಗ್ಯುಲರ್, ಈಸ್ ಅಥವಾ ವಾಸ್ ಅಂತ ತಗೋಬೇಕು. ಪಾಯಿಂಟ್ ಕ್ಲಿಯರ್? ಎಸ್. ಅದೇ ತರ ಇವಾಗ ನಾವು ಅಂದ್ರೆ ಕಲೆಕ್ಟಿವ್ ನೌನ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿ ನೋಡ್ಕೊಳ್ಳೋಣ. ನ್ಯಾಯಾಧೀಶರ ಮಂಡಳಿನ ನಾವು ಜೂರಿ ಅಂತ ಕರಿತೀವಿ. ಸಮಿತಿಯಲ್ಲಿರೋರ್ನೆಲ್ಲಾರನು ನಾವು ಕಮಿಟಿ ಅಂತ ಕರಿತೀವಿ. ಒಂದು ತಂಡದಲ್ಲಿರೋದನ್ನ ನಾವು ಟೀಮ್ ಅಂತ ಕರಿತೀವಿ. ಸರ್ಕಾರವನ್ನ ನಾವು ಗೌರ್ಮೆಂಟ್ ಅಂತಂದೇಳಿ. ಒಂದು ಕುಟುಂಬವನ್ನ ಫ್ಯಾಮಿಲಿ. ಪ್ರೇಕ್ಷಕರನ್ನ ನಾವು ಆಡಿಯನ್ಸ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸ್, ತರಗತಿ ಅಂತಂದ್ ಹೇಳ್ತೀವಿ. ಕ್ಲಬ್ ಅಲ್ಲಿರೋರ್ನ ಕ್ಲಬ್ ಅಂತಂದ್ ಹೇಳಿ, ಕ್ಲಬ್ ಮೆಂಬರ್ಸ್ ಅಂತಂದ್ ಹೇಳ್ತೀವಲ್ಲ. ಗುಂಪನ್ನ ಕ್ರೌಡ್ ಅಂತಂದ್ ಹೇಳ್ತೀವಿ. ಸಿಬ್ಬಂದಿ, ಸ್ಟಾಫ್ ಅಂತಂದ್ ಹೇಳ್ತೀವಿ.
ಅದೇ ತರ ನೆಕ್ಸ್ಟ್ ನೋಡ್ರಿ ಸೈನ್ಯವನ್ನ ಆರ್ಮಿ ಅಂತಂದ್ ಹೇಳ್ತೀವಿ, ಕಲೆಕ್ಟಿವ್ ನೌನ್. ಸಾರ್ವಜನಿಕರು ಪಬ್ಲಿಕ್, ಮಂಡಳಿ ಬೋರ್ಡ್ ಅಂತಂದ್ ಹೇಳಿ, ಪರಿಷತ್ತನ್ನ ಕೌನ್ಸಿಲ್, ಗುಂಪನ್ನ ಗ್ರೂಪ್, ಹಡಗುಗಳ ಸಮೂಹವನ್ನ ಫ್ಲೀಟ್ ಅಂತಂದ್ ಹೇಳ್ತೀವಿ, ದರೋಡೆಕೋರರ ಗುಂಪನ್ನ ಗ್ಯಾಂಗ್ ಅಂತಂದ್ ಹೇಳ್ತೀವಿ, ಉದ್ರಿಕ್ತ ಗುಂಪನ್ನ ಮಾಬ್ ಅಂತಂದ್ ಹೇಳ್ತೀವಿ, ಮಂತ್ರಿಮಂಡಲವನ್ನ ಕ್ಯಾಬಿನೆಟ್ ಅಂತಂದ್ ಹೇಳ್ತೀವಿ, ಸಭೆ ಅಥವಾ ಸಭೆಯನ್ನ ನಾವು ಕಾಂಗ್ರೆಸ್ ಅಂತಂದ್ ಹೇಳ್ತೀವಿ. ಇದು ಅಮೆರಿಕನ್ ವರ್ಡ್ ಅದು. ಈ ತರ ಏನಂತಂದ್ರೆ ಕಲೆಕ್ಟಿವ್ ನೌನ್ಸ್ ಗಳು ಬರ್ತಾವ. ಇವುಗಳನ್ನ ನಾವು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಅಂತಂದ್ ಹೇಳ್ಬಿಟ್ಟು ಆ ವರ್ಡ್ಸ್ ಗಳ ಮೇಲೆ ನಾವು ಕಂಡಿಡ್ಕೋಬೇಕು. ನಾನು ಆಲ್ರೆಡಿ ಕೊಟ್ಟಿದ್ದೀನಲ್ಲ ಅವು. ಈಗ ನಾವು ಒಂದೊಂದಾಗಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. The committee dash dash in its report that the new project is not feasible ಅಂತಂದೇಳಿ. ಈಗ ನಾವು ನೋಡ್ಕೋಬೇಕು ಇಲ್ಲಿ ಏನಾಗ್ತಿದೆ ಸರ್. ಇಲ್ಲಿ ನೋಡ್ರಿ ಇಟ್ಸ್ ಅನ್ನೋ ಒಂದು ವರ್ಡ್ ಬಂದೈತೆ ನೋಡ್ರಿ ಸರ್. ಇಟ್ಸ್ ಅನ್ನೋ ಒಂದು ವರ್ಡ್ ಬಂದೈತೆ. ಈ ಇಟ್ಸ್ ಅನ್ನೋದು ಒಂದು ವರ್ಡ್ ಬಂದೈತೆ. ಆಮೇಲೆ ಇಟ್ಸ್ ರಿಪೋರ್ಟ್ ಅಂತಂದೈತೆ. ಇಟ್ಸ್ ರಿಪೋರ್ಟ್ ಅಂತಂದ್ ಹೇಳಿದ್ರೆ ಒಂದೇ ವರದಿ ಅಂತಂದ್ ಹೇಳ್ದಂಗ ಇದು. ಇಟ್ಸ್ ರಿಪೋರ್ಟ್ ಅಂತಂದ್ ಹೇಳಿದ್ರೆ ಒಂದೇ ವರದಿ ಅಂತಂದ್ ಹೇಳ್ದಂಗ. ಸೊ ಅದಕ್ಕೋಸ್ಕರ ಇದನ್ನ ನಾವು ಸಿಂಗ್ಯುಲರ್ ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಸಿಂಗ್ಯುಲರ್ ಇಲ್ಲಿ ತಗೋಬೇಕು. ಸಿಂಗ್ಯುಲರ್ ಬರಂಗಿಲ್ಲ. ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಅಂದ್ರೆ ಯಾವ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್? ದ ಕಮಿಟಿ ಹ್ಯಾಸ್ ಸ್ಟಾರ್ಟೆಡ್ ಇನ್ ಇಟ್ಸ್ ರಿಪೋರ್ಟ್ ದಟ್ ನ್ಯೂ ಪ್ರಾಜೆಕ್ಟ್ ಇಸ್ ನಾಟ್ ಫಿಸಿಬಲ್ ಅಂತಂದ್ ಹೇಳಿ. ಅಂದ್ರೆ ಇವಾಗ ನಾವು ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ಸಿಂಗ್ಯುಲರ್ ಗೆ, ಅವುಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ಯಾವ್ಯಾವ್ರಿ. ಸರಿ, ಸಿಂಗ್ಯುಲರ್ ಗೆ ಎಲ್ಲಾದ್ರೂ ಲೈನ್ ಒಳಗಡೆ ಇಟ್ಸ್ ಅಂತ ಬಂದ್ರೆ ಅದು ಸಿಂಗ್ಯುಲರ್ ರೀ. ಅದಾದ ನಂತರ ಯುನೈಟೆಡ್ ಅಂತ ಎಲ್ಲಾದ್ರೂ ಬಂದ್ರೆ ಅದು ಸಿಂಗ್ಯುಲರ್ ರೀ. ಅಥವಾ ಯುನಾನಿಮಸ್ ಅಂತಂದ್ ಹೇಳಿ ಬರುತ್ತೆ. ಯುನಾನಿಮಸ್ ಅಂತಂದ್ ಹೇಳಿ, ಯುನಾನಿಮಸ್ ಅಂತಂದ್ ಹೇಳಿ ಬಂದ್ರ ಅದು ಕೂಡ ಸಿಂಗ್ಯುಲರ್ ಆಗತ್ರಿ. ಆಮೇಲೆ ಕಾನ್ಸಿಸ್ನೆಸ್ ಅಂತಂದ್ ಹೇಳಿ, ಕಾನ್ಸಿಸ್ನೆಸ್ ಈ ತರ ಬರುತ್ತೆ ವರ್ಡ್. ಕಾನ್ಸಿಯಸ್ನೆಸ್ ಅಂತಂದ್ ಹೇಳಿ, ಒಮ್ಮತ ಅಂತಂದ್ ಹೇಳ್ತೀವಿ ಅದು. ಆಮೇಲೆ ಸಿಂಗಲ್ ಅನ್ನೋ ಒಂದು ವರ್ಡ್ ಎಲ್ಲಾದ್ರೂ ಬಂದ್ರೆ, ಅಥವಾ ಹೋಲ್ ಅಂತಂದ್ ಹೇಳ್ತೀವಿ, ಹೋಲ್ ಸಂಪೂರ್ಣವಾಗಿ. ನೆಕ್ಸ್ಟ್ ಅಗ್ರಿಮೆಂಟ್ ಏನಾದ್ರು ಬಂದ್ರೆ, ಅಗ್ರಿಮೆಂಟ್ ಅಂದ್ರೆ ಒಂದೇ ಅಂತಂದ್ ಹೇಳ್ತೀವಿ ಅದನ್ನ. ನೆಕ್ಸ್ಟ್ ಕಲೆಕ್ಟಿವ್ ಅನ್ನೋ ಒಂದು ವರ್ಡ್ ಬಂದ್ರೆ, ಸೇಮ್ ವರ್ಡ್ ಲೈನ್ ಎಲ್ಲಾದ್ರೂ ಬಂದ್ರೆ, ಅಥವಾ ಟುಗೆದರ್ ಅಂತಂದ್ ಹೇಳಿ ಬಂದ್ರೆ ಟುಗೆದರ್, ಅಥವಾ ಒನ್ ಅಂತಂದ್ ಹೇಳಿ ಬಂದ್ರೆ ಇವೆಲ್ಲ ಸಿಂಗ್ಯುಲರ್ ಅಂತಂದ್ ಹೇಳ್ತಾವ. ಇಲ್ಲಿ ಏನ್ ಬಂದೈತ್ರಿ? ಇಟ್ಸ್ ಅಂತಂದ್, ಇಟ್ಸ್ ರಿಪೋರ್ಟ್ ಅಂತ ಬಂದೈತೆ, ಅಂದ್ರೆ ಒಂದೇ ವರದಿ. ನೆಕ್ಸ್ಟ್ ಅದೇ ತರ ನೋಡೋಣ. ದ ಜೂರಿ ಡ್ಯಾಶ್ ಡ್ಯಾಶ್ ದೇರ್ ಇಂಡಿವಿಜುವಲ್ ಒಪಿನಿಯನ್ಸ್ ಆಫ್ಟರ್ ಅ ಲಾಂಗ್ ಡಿಸ್ಕಷನ್ ಅಂತಂದ್ ಹೇಳಿ. ಏನ್ರಿ ಇದು? ದೇರ್ ಅಂತಂದೈತ್ರಿ ಸರ್. ದೇರು ಒಪಿನಿಯನ್ಸ್ ಅಂತ ತಗೊಂಡ್ರ ಇದೇನಾಗ್ಬೇಕ್ರಿ? ಪ್ಲೂರಲ್ ಆಗ್ಬೇಕ್ರಿ. ಕರೆಕ್ಟಾ? ದೇರು ಮತ್ತು ಇದು ತಗೊಂಡ್ರೆ ಏನಂತಂದ್ ಹೇಳಿದ್ರ ಪ್ಲೂರಲ್ ಆಗ್ಬೇಕು. ಯಾಕಂತಂದ್ ಹೇಳಿದ್ರ ಇಲ್ಲಿ ಅವುಗಳನ್ನ ನಾವು ಬಹುವಚನಗಳು ತಗೊಂತೀವಿ. ದೇರ್ ಇಂಡಿವಿಜುವಲ್ ಅಂತಂದ್ರೆ. ಆಮೇಲೆ ಇನ್ನೊಂದು ಇಂಡಿವಿಜುವಲ್ ಅಂತಂದೈತ, ಅದು ಕೂಡ ದೇರ್ ಅನ್ನೋದು ಒಂದು ವರ್ಡ್, ಇಂಡಿವಿಜುವಲ್ ಅನ್ನೋ ಒಂದು ಎರಡು ಪದಗಳಿದಾವ. ಇವುಗಳು ಏನ್ ಹೇಳ್ತಾವ ಅಂದ್ರ ಗುಂಪಿನ ಸದಸ್ಯರ ವಿಭಜನೆಯನ್ನ ಹೇಳ್ತಾವ. ಸೊ ಅದಕ್ಕೋಸ್ಕರ ಇದನ್ನ ನಾವು ಪ್ಲೂರಲ್ ಅಂತಂದ್ ಹೇಳಿ ತಗೋಬೇಕು. ಉಳಿದ್ರ ಬಗ್ಗೆ ಏನು ಚಿಂತೆ ಮಾಡಂಗಿಲ್ಲ. ಹಂಗಾದ್ರೆ ದ ಜೂರಿ ಈಸ್ ಬರಂಗಿಲ್ಲ, ಹ್ಯಾಸ್ ಬರಂಗಿಲ್ಲ, ವಾಸ್ ಬರಂಗಿಲ್ಲ. ಅಂದ್ರೆ ಏನ್ ಬರ್ಬೇಕು? ಆರ್ ಎಕ್ಸ್ಪ್ರೆಸಿಂಗ್, ದ ಜೂರಿ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಇಂಡಿವಿಜುವಲ್ ಒಪಿನಿಯನ್ಸ್ ಆಫ್ಟರ್ ಅ ಲಾಂಗ್ ಡಿಸಿಷನ್ ಅಂತಂದ್ ಹೇಳಿ. ಅರ್ಥ ಆಗ್ತಿದೆಯಾ ಎಲ್ರಿಗೂ ಈಸಿಯಾಗಿ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ದ ಪಬ್ಲಿಕ್ ಡ್ಯಾಶ್ ಡ್ಯಾಶ್ ಮೋಸ್ಟ್ಲಿ ಅನ್ವೇರ್ ಆಫ್ ದ ರೀಸೆಂಟ್ ಚೇಂಜಸ್ ಇನ್ ದ ಟ್ಯಾಕ್ಸ್ ಲಾ ಅಂತಂದ್ ಹೇಳಿ. ಮೋಸ್ಟ್ಲಿ ಅನ್ಅವೇರ್ ಆಫ್ ದ ರೀಸೆಂಟ್ ಚೇಂಜಸ್ ಇನ್ ದ ಟ್ಯಾಕ್ಸ್ ಲಾ ಅಂತಂದ್ ಹೇಳಿ. ಇವಾಗ ನೋಡೋಣ, ಸಾರ್ವಜನಿಕರು ಇಲ್ಲಿ ಒಂದೇ ಗುಂಪಿನ ವಿಷಯದ ಬಗ್ಗೆ ಹೇಳ್ತಿದ್ದಾರೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ? ರೀಸೆಂಟ್ ಲಾ ಬಗ್ಗೆ, ಟ್ಯಾಕ್ಸ್ ಲಾ ಬಗ್ಗೆ ಹೇಳ್ತಿದಾರೆ. ಯಾವ್ದ್ರ ಬಗ್ಗೆ ಹೇಳ್ತಿದಾರೆ? ತುಂಬಾ ಲಾಸ್ ಬಗ್ಗೆ ಹೇಳ್ತಿಲ್ಲ, ಓನ್ಲಿ ಒಂದೇ ಒಂದು ಟ್ಯಾಕ್ಸ್ ಲಾ ಬಗ್ಗೆ ಹೇಳ್ತಿದಾರ. ಅಂದ್ರೆ ಇಲ್ಲಿ ಪಬ್ಲಿಕ್ ಅನ್ನೋದು ಏನಂದ್ರೆ ಕಲೆಕ್ಟಿವ್ ನೌನು, ಅದು ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಆಗಿರ್ಬೋದು. ಟ್ಯಾಕ್ಸ್ ಲಾ ಅನ್ನೋದೇನು ಒಂದೇ ಒಂದಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ನಾವು ಸಿಂಗ್ಯುಲರ್ ಅಂತಂದ್ ಹೇಳ್ತೀವಿ. ಮೋಸ್ಟ್ಲಿ ಅನ್ನೋದು ಒಂದು ವರ್ಡ್ ಬಂದೈತೆ ನೋಡ್ರಿ, ಮೋಸ್ಟ್ಲಿ ಅದೊಂದೇ ಅಂತಂದ್ ಆತರ ಹೇಳ್ತೀವಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಈಸ್ ಬರುತ್ತೆ. ದ ಪಬ್ಲಿಕ್ ಈಸ್ ಮೋಸ್ಟ್ಲಿ ಅನ್ಅವೇರ್ ಆಫ್ ದ ರೀಸೆಂಟ್ ಚೇಂಜಸ್ ಅಂತಂದ್ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ. ದ ಗವರ್ಮೆಂಟ್ ಡ್ಯಾಶ್ ಡ್ಯಾಶ್ ಡಿಸೈಡೆಡ್ ಟು ರಿವ್ಯೂ ದ ಬಿಲ್ ಇನ್ ದ ನೆಕ್ಸ್ಟ್ ಸೆಷನ್ ಅಂತಂದ್ ಹೇಳಿ. ಇದನ್ನ ನಾವೇನಂತ ಹೇಳ್ತೀವಿ? ಸೊ ರಿವ್ಯೂ ದ ಬಿಲ್ ಇನ್ ದ ನೆಕ್ಸ್ಟ್ ಸೆಷನ್. ಸೊ ಇಲ್ಲಿ ನೋಡ್ರಿ, ರಿವ್ಯೂ ದ ಬಿಲ್ ಅಂತಂದೈತೆ, ರಿವ್ಯೂ ದ ಬಿಲ್ ಅಂತಂದೈತೆ. ಆಮೇಲೆ ಡಿಸೈಡೆಡ್ ಅಂತಂದೈತೆ. ಈಗ ಗವರ್ಮೆಂಟ್ ಡಿಸೈಡೆಡ್ ಟು ರಿವ್ಯೂ ದ ಬಿಲ್ ಅಂತಂದ್ ಹೇಳಿ. ಈಗ ನೋಡ್ರಿ, ಡಿಸೈಡೆಡ್ ರಿವ್ಯೂ ದ ಬಿಲ್ ಅಂತಂದ್ ಹೇಳಿದ್ರೆ ಒಂದೇ ಬಿಲ್ ಅಲ್ಲ. ಆ ಒಂದೇ ಬಿಲ್ ಅನ್ನ ಏನ್ ಮಾಡ್ತಾ ಇತ್ತು ಅಂತಂದ್ ಹೇಳಿದ್ರೆ ರಿವ್ಯೂ ಮಾಡ್ತಾ ಇತ್ತೆ ಸರ್ಕಾರ. ಅದನ್ನ ನಾವು ಏನಂತಂದ್ ಹೇಳಿದ್ರೆ ಸರ್ಕಾರವು ಒಂದು ನಿರ್ಧಾರವನ್ನ ಒಗ್ಗಟ್ಟಾಗಿ ತಗೊಂಡಿದೆ ಅಂತಂದ್ ಹೇಳ್ಬೋದು ನಾವು. ದ ಗೌರ್ಮೆಂಟ್ ಡಿಸೈಡೆಡ್ ಅಂದ್ರೆ ಇಲ್ಲಿ ನಾವ್ ಏನಂತ ಹೇಳ್ತೀವಿ? ದ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್. ಹ್ಯಾವ್ ಅಂತಂದ್ ಹೇಳಿ ಬರಂಗಿಲ್ಲ ಇಲ್ಲಿ. ದ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಅಂತಂದ್ ಹೇಳಿ ಬರುತ್ತೆ.
ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಟೀಮ್ ಡ್ಯಾಶ್ ಡ್ಯಾಶ್ ಟು ದೇರ್ ರೆಸ್ಪೆಕ್ಟಿವ್ ಹೋಮ್ಸ್ ಆಫ್ಟರ್ ದ ಮ್ಯಾಚ್ ಅಂತಂದೇಳಿ, ಟು ದೇರ್ ರೆಸ್ಪೆಕ್ಟಿವ್ ಹೋಮ್ ಅಂತಂದೇಳಿ. ಸಿಂಪಲ್ ನೋಡ್ರಿ, ಏನೈತಿ ಸರ್, ರೆಸ್ಪೆಕ್ಟಿವ್ ಅನ್ನೋದು ಒಂದು ವರ್ಡ್ ಬಂದೈತ್ರಿ, ಆಮೇಲೆ ದೇರ್ ಅಂತಂದ್ ಹೇಳಿ ಬಂದೈತ್ರಿ. ಇವೆರಡು ವರ್ಡ್ಸ್ ಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರ, ಎಲ್ರು ತಮ್ಮ ಮನೆಗಳಿಗೆ, ಅಂದ್ರೆ ಎಲ್ಲಾ ಸದಸ್ಯರು ಬೇರೆ ಬೇರೆ ಕಡೆ ಹೋದ್ರು ಅಂತಂದ್ ಹೇಳಿ, ಅಂದ್ರೆ ನಾವ್ ಇದನ್ನ ಏನಂತ ಹೇಳ್ತೀವಿ, ಪ್ಲೂರಲ್ ಅಂತಂದ್ ಹೇಳ್ತೀವಿ. ಪ್ಲೂರಲ್ ಅಂತಂದ್ ಹೇಳಿದ್ರೆ ನಾವು ಏನನ್ನ ಯೂಸ್ ಮಾಡೋ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ಹ್ಯಾವ್ ಗಾನ್ ಅಂತಂದ್ ಹೇಳಿ, ದ ಟೀಮ್ ಹ್ಯಾವ್ ಗಾನ್ ಟು ದೇರ್ ರೆಸ್ಪೆಕ್ಟಿವ್ ಹೋಮ್ಸ್ ಆಫ್ಟರ್ ದ ಮ್ಯಾಚ್ ಅಂತಂದ್ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಆಡಿಯನ್ಸ್ ಡ್ಯಾಶ್ ಡ್ಯಾಶ್ ಡಿಲೈಟೆಡ್ ಬೈ ದ ಪರ್ಫಾರ್ಮೆನ್ಸ್ ಅಂಡ್ ಕ್ಲಾಪ್ಡ್ ಲೌಡ್ಲಿ ಅಂತಂದೇಳಿ. ನೋಡ್ರಿ, ಏನಂತಂದ್ ಹೇಳ್ತೀವಿ, ಸೊ ಡಿಲೈಟೆಡ್ ಬೈ ದ ಪರ್ಫಾರ್ಮೆನ್ಸ್. ಇದ್ ನೋಡ್ರಿ, ಡಿಲೈಟೆಡ್ ಬೈ ದ ಪರ್ಫಾರ್ಮೆನ್ಸ್ ಅಂತಂದ್ ಹೇಳಿದ್ರೆ ಒಂದೇ ಪರ್ಫಾರ್ಮೆನ್ಸ್, ನಾಟ್ ಪರ್ಫಾರ್ಮೆನ್ಸಸ್, ಒಂದೇ ಪರ್ಫಾರ್ಮೆನ್ಸ್. ಅದಕ್ಕೋಸ್ಕರ ಇಲ್ಲಿ ಸಿಂಗ್ಯುಲರ್ ಬರುತ್ತ, ವಾಸ್ ಅಂತಂದೇಳಿ. ದ ಆಡಿಯನ್ಸ್ ವಾಸ್ ಡಿಲೈಟೆಡ್, ಯಾಕಂತಂದ್ ಹೇಳಿದ್ರೆ ಇಲ್ಲಿ ಇಡಿ ಪ್ರತ್ಯಯ ಹೆಚ್ಚೈತೆ, ಸೊ ಅದಕ್ಕೋಸ್ಕರ ಈಸ್ ತಗೊಳಕ್ಕಾಗಲ್ಲ, ಹ್ಯಾಸ್ ತಗೊಳಕ್ಕಾಗಲ್ಲ, ವಾಸ್ ಅಂತಂದ್ ಹೇಳಿ ತಗೋಬೇಕಾಗತ್ತೆ. ಕ್ಲಿಯರ್? ದ ಆಡಿಯನ್ಸ್ ವಾಸ್ ಡಿಲೈಟೆಡ್ ಬೈ ದ ಪರ್ಫಾರ್ಮೆನ್ಸ್ ಅಂತಂದೇಳಿ. ಅದಾದ ನಂತರ ದ ಆರ್ಮಿ ಡ್ಯಾಶ್ ಡ್ಯಾಶ್ ಡೆಪ್ಲಾಯ್ಡ್ ಅಟ್ ದ ಬಾರ್ಡರ್ ಟು ಮೇಂಟೈನ್ ಪೀಸ್ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಡೆಪ್ಲಾಯ್ಡ್ ಅಂತಂದ್ ಐತೆ, ಇದು ಪಾಸ್ಟ್ ಟೆನ್ಸ್ ಒಳಗಡೆ ಐತೆ. ಕ್ಲಿಯರ್? ಅಂದ್ರೆ ಪಾಸ್ಟ್ ಟೆನ್ಸ್ ಇತ್ತು ಅಂತಂದ್ ಹೇಳಿದ್ರೆ ಇಲ್ಲಿ ಸಿಂಗಲ್ ಯಾವುದು ಬರಂಗಿಲ್ಲ, ನೆನ್ಪಿಟ್ಕೊಡ್ರಿ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿರೋ ಯಾವ ಬರಂಗಿಲ್ಲ ಹೆಲ್ಪಿಂಗ್ ವರ್ಬ್ಸ್ ಗಳು. ಅದಾದ ನಂತರ ನೆಕ್ಸ್ಟ್, ಎಟ್ ದ ಬಾರ್ಡರ್ ಟು ಮೇಂಟೈನ್ ಫೇಸ್, ಡೆಪ್ಲಾಯ್ಡ್ ಎಟ್ ದ ಬಾರ್ಡರ್ ಟು ಮೇಂಟೈನ್ ಪೀಸ್ ಅಂತಂದ್ ಹೇಳಿ. ದ ಆರ್ಮಿ ಏನಂತಂದ್ ಹೇಳ್ತೀವಿ, ಸಿಂಪಲ್ ಆಗಿ ಸೈನ್ಯವನ್ನ ತಗೊಂತಿದ್ವಿ, ಆರ್ಮಿಯನ್ನ ತಗೊಂತಿದ್ವಿ, ಸೈನ್ಯಗಳನ್ನ ಅಂತಂದ್ ಹೇಳ್ತಾ ಇಲ್ಲ, ಆ ಸೈನ್ಯವನ್ನ ಒಂದೇ ಯೂನಿಟ್ ಅಂತ ತಗೊಂತೀವಲ್ಲ, ಸೊ ಅದಕ್ಕೋಸ್ಕರ ವಾಸ್ ಅಂತಂದ್ ಹೇಳಿ ಬರ್ಬೇಕಿಲ್ಲಿ. ದ ಆರ್ಮಿ ವಾಸ್ ಡೆಪ್ಲಾಯ್ಡ್ ಅಟ್ ದ ಬಾರ್ಡರ್ ಟು ಮೇಂಟೈನ್ ಪೀಸ್ ಅಂತಂದ್ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸ್ಪ್ಲಿಟ್ ಓವರ್ ದ ಪ್ರಪೋಸಲ್ ಆಫ್ ಅ ಮರ್ಜರ್ ಅಂತಂದ್ ಹೇಳಿ. ಏನಂತಂದ್ ಹೇಳ್ತೀವಿ ಇಲ್ಲಿ ಸರ್, ಸಿಂಪಲ್ ರೀ, ಸ್ಪ್ಲಿಟ್ ಅನ್ನೋ ಒಂದು ವರ್ಡ್ ಬಂದೈತಿ ನೋಡ್ರಿ, ಪ್ಲೂರಲ್ ಅಂತಂದ್ ಹೇಳ್ತೀವಿ. ಸ್ಪ್ಲಿಟ್ ಅನ್ನೋ ಒಂದು ವರ್ಡ್ ಬಂದೈತೆ, ವಿಭಜನೆ ಅಂತಂದ್ ಹೇಳ್ತೀವಿ, ಸ್ಪಷ್ಟವಾಗೈತೆ ಪ್ಲೂರಲ್. ಸೊ ಇಲ್ಲಿ ಏನ್ ಬರ್ಬೇಕು, ಈಸ್ ಬರೋದಂಗಿಲ್ಲ, ಹ್ಯಾಸ್ ವಾಸ್ ಬರಂಗಿಲ್ಲ, ಆರ್ ಬರ್ಬೇಕು. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಸ್ಪ್ಲಿಟ್ ಓವರ್ ದ ಪ್ರಪೋಸಲ್ ಅಂತಂದ್ ಹೇಳಿ. ಅದೇ ತರ ನೋಡ್ರಿ, ಮೈ ಫ್ಯಾಮಿಲಿ ಡ್ಯಾಶ್ ಡ್ಯಾಶ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತಂದೇಳಿ. ಏನಿದು ಮೈ ಲೈಫ್ ಅಂತಂದೈತೆ. ಮೈ ಲೈಫ್ ಅನ್ನೋದೇನು, ನಂದೊಂದ ಕುಟುಂಬ, ನನ್ ಪಾಲಿಗೆ ಒಂದು ಅವಿಭಾಜ್ಯ ಅಂಗ ಅಂತಂದ್ ಹೇಳ್ತೀವಿ, ನನ್ ಪಾಲಿಗೆ ಅಂದ್ರೆ ನನ್ಗೊಬ್ಬನಿಗೆ ಅಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸಿಂಪಲ್ ಆಗಿ ಈಸ್ ಅಂತಂದ್ ಹೇಳಿ ಬರ್ಬೇಕು. ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನಾನು. ಈ ತರ ಸೆಂಟೆನ್ಸ್ ಒಳಗಡೆ SSC GD ಎಕ್ಸಾಮ್ಸ್ ಒಳಗಡೆ ಎಲ್ಲಾ ತರ ಒಂದೇ ತರ ಅರ್ಥ ಕೊಡ್ತಾವ ನೋಡ್ರಿ. ಆರು, ಹ್ಯಾವು, ಬೀನು ಇವೆಲ್ಲ ಪ್ಲೂರಲ್ ವರ್ಬ್ಸ್ ಗಳು, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್. ಈಸ್ ಅನ್ನೋದೊಂದೇ ಏನಂತಂದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ಅಂದ್ರೆ ಇದು 100% ಕರೆಕ್ಟ್. ನೆಕ್ಸ್ಟ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ, 3 ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಕೊಡ್ತಾನ, ಅದರಲ್ಲಿ ಒಂದ್ ಮಾತ್ರ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ಕೊಡ್ತಾನ, ಅಂದ್ರೆ ಅದು 100% ಕರೆಕ್ಟ್ ಆನ್ಸರ್. ಇದು ಮೇನ್ ಟ್ರಿಕ್ ಇಂಗ್ಲಿಷ್ ಗ್ರಾಮರ್ ಒಳಗಡೆ. ಇಲ್ಲಿವರೆಗೂ ಹೇಳಿಲ್ಲ, ಇದು ಲಾಸ್ಟ್ ವಿಡಿಯೋ ಆಗಿರೋದ್ರಿಂದ ನೌನ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ದ ಸ್ಟಾಫ್ ಡ್ಯಾಶ್ ಡ್ಯಾಶ್ ಹ್ಯಾವ್ ಬೀನ್ ಗಿವನ್ ದೇರ್ ಬೋನಸಸ್ ದಿಸ್ ಇಯರ್ ಅಂತಂದ್ ಹೇಳಿ. ದ ಸ್ಟಾಫ್ ಡ್ಯಾಶ್ ಡ್ಯಾಶ್ ಬೀನ್ ಗಿವನ್ ದೇರ್ ಬೋನಸಸ್. ದೇರ್ ಅನ್ನೋ ಒಂದು ವರ್ಡ್ ಐತೆ, ಪ್ಲೂರಲ್ ಅಂತಂದ್ ಹೇಳ್ತೀವಿ. ದೇರ್ ಅನ್ನೋದು ಒಂದು ವರ್ಡ್ ಐತೆ, ಪ್ಲೂರಲ್. ಕರೆಕ್ಟಾ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡೋಣ, ಟ್ರಿಕ್ ಹೇಳಲ್ಲ. ಹ್ಯಾಸು, ವಾಸು, ಈಸು ಸರ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್ ರೀ. ಹ್ಯಾವ್ ಅನ್ನೋದು ಒಂದೈತ್ರಿ. ಓಕೆ, 100% ಕರೆಕ್ಟ್. ದ ಸ್ಟಾಫ್ ಹ್ಯಾವ್ ಬೀನ್. ಆಮೇಲೆ ಬೀನ್ ಅನ್ನೋ ಒಂದು ವರ್ಡ್ ಬಂತು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಅಲ್ಲೆಲ್ಲಾ ಕಡೆಗೆ ಹ್ಯಾವ್ ಅಂತಂದ್ ಹೇಳಿ ಬರ್ಬೇಕು. ನೆಕ್ಸ್ಟ್, ದ ಕ್ರೌಡ್ ಡ್ಯಾಶ್ ಡ್ಯಾಶ್ ಬಿಕಮಿಂಗ್ ಅನ್ರೂಲಿ ಅಂಡ್ ಅಟ್ಯಾಕಿಂಗ್ ದ ಪೊಲೀಸ್ ಅಂತಂದ್ ಹೇಳಿ. ಏನಂತಂದ್ ಹೇಳ್ತೀವಿ ಇಲ್ಲಿ, ಅನ್ರೂಲಿ ಅಂತಂದೈತಿ ನೋಡ್ರಿ. ಈ ವರ್ಡ್ ಅನ್ರೂಲಿ ಇದು ತುಂಬಾ ಇಂಪಾರ್ಟೆಂಟ್. ಇದು ಪ್ಲೂರಲ್ ವರ್ಡ್ ಅನ್ನ ಸೂಚಿಸುತ್ತೆ, ಅದಕ್ಕೋಸ್ಕರ ವೇರ್ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್, ಅಟ್ಯಾಕಿಂಗ್ ದ ಪೊಲೀಸ್ ಕ್ರೌಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ದ ಕ್ಯಾಬಿನೆಟ್ ಡ್ಯಾಶ್ ಡ್ಯಾಶ್ ಇನ್ ಸೆಷನ್ ಟು ಡಿಸ್ಕಸ್ ದ ಬಜೆಟ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಮಂತ್ರಿ ಮಂಡಲ, ಬಜೆಟ್ ಎಲ್ರು ಸೇರಿಬಿಟ್ಟು ಅಂತಂದ್ ಹೇಳಿ ಬಜೆಟ್ ನ ಡಿಸ್ಕಷನ್ ಮಾಡ್ತಿದ್ರ ಸೇರಿ, ಒಂದೇ ಬಜೆಟ್ ಅಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಈಸ್ ಬರುತ್ತೆ. ದ ಕ್ಯಾಬಿನೆಟ್ ಈಸ್ ಸೆಷನ್ ಇನ್ ಸೆಷನ್ ಟು ಡಿಸ್ಕಸ್ ದ ಬಜೆಟ್ ಅಂತಂದ್ ಹೇಳಿ. ಇವೇನಪ್ಪಾ ಅಂತಂದ್ರೆ ಟಾಪ್ 8 ನೌನ್ ರೂಲ್ಸ್ ಗಳಂತಂದ್ ಹೇಳಿ, ಟ್ರಿಕ್ಸ್ ಗಳಂತಂದ್ ಹೇಳ್ತೀವಿ. ನೆಕ್ಸ್ಟ್ ಟಾಪಿಕ್ ನಾನು ತಗೊಂಡ್ ಬರ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.